ಹಲೋ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಶಿಲ್ಪಾಸ್ ಚಾನಲ್. ಸೊ ತುಂಬ ದಿನ ಆಗಿತ್ತು ಈ ಥರ ವ್ಲಾಗ್ ಮಾಡಿ ಆ್ಯಂಡ್ ಇಟ್ ವಾಸ್ ಡಿಸೆಂಬರ್ 31. ಸೊ ಹಾಗಾಗಿ ಒಂದು ಸ್ವಲ್ಪ ಫ್ರೆಶ್ ಆಗೋಣ. ದಿನ ಅದೇ ಕೆಲಸ ಮಾಡಿ 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 ಬೇಜಾರಾಗಿ ಸ್ವಲ್ಪ ನನ್ನ ಬಗ್ಗೆನೂ ಗಮನ ಕೊಟ್ಕೊಳ್ಳೋಣ ಅಂತ ಈಗ ನಾನು ಸ್ಪಾಗೆ ಹೋಗ್ತಾ ಇದ್ದೀನಿ. ಮಾಡಿಸ್ಕೊಳ್ಳೋಕ್ಕೆ ಅಂತ ಹೋದೆ, ಬಟ್ ಪ್ಲ್ಯಾನ್ಸ್ ತುಂಬ ಇತ್ತು ಏನೇನೋ ಮಾಡಿಸ್ಕೋಬೇಕು ಅಂತ. ಬಟ್ ಏನು ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ನಾನು ಹೋಗೋ ಅಷ್ಟೊತ್ತಿಗೆ ಅಪ್ಪ ಬಂದರು. ನನ್ನ ತಂಗಿ ಫೋನ್ ಇಟ್ಟು ಹೊರಟೋಗಿದ್ಲು ಅಂತ. ಆ್ಯಂಡ್ ಇಲ್ಲಿ ನಾನು ರೆಗ್ಯುಲರ್ ಎಲ್ಲಕ್ಕೆ ಬರ್ತೀನಿ ಪೆರಿಮೀಟರ್ಗೆ, ಅಲ್ಲೇ ಬಂದೆ. ಸೊ ಇಲ್ಲಿ ಆಲ್ರೆಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದರಿಂದ ನನಗೆ ಹೋಗಿದ ತಕ್ಷಣ ಆಯಿತು. ಆಲ್ರೆಡಿ ಒಂದು 2-3 ಜನ ವೆಯ್ಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ನಾನು ಆ್ಯಕ್ಚುಲಿ ನಾನು ಸ್ಟ್ರೈಟ್ ಏನಂತಾರೆ ಲೇಯರ್ ಕಟ್ ಅಂತ ಹೇಳಿದೆ, ಬಟ್ ಅಲ್ಲ, ಇದು ಸ್ಟ್ರೇಟ್ ಲೇಯರ್ ಕಟ್ ಅಲ್ಲ, ಲೇಯರ್ ಕಟ್ ವಿತ್ ಸ್ಟೆಪ್ ಮಾಡಿಸಿರೋದು ನಾನು. ಸೊ ಆಗಲೇ ನಾನು ಅದನ್ನು ಲೇಯರ್ ಕಟ್ ಅಂತ ಆ್ಯಕ್ಚುಲಿ ಮುಂದಕ್ಕೆ ನಾನು ಹೇಳ್ಬಿಡ್ತೀನಿ, ಬಟ್ ಅಲ್ಲ. ಸೊ ಇಲ್ಲಿ ಬಂದ ತಕ್ಷಣ ನನಗೆ ಪ್ರತಿ ವರ್ಷ ನಾನು ಹೇರ್ ಕಟ್ ಮಾಡಿಸ್ತೀನಿ. ಏನಂತಾರೆ, ನನಗೆ ತುಂಬ ಬೇಗನೆ ಉದ್ದಕ್ಕೆ ಕೂದಲು ಬೆಳೆಯೋದ್ರಿಂದ ಸ್ವಲ್ಪ ಕಷ್ಟ ಮೇಂಟೈನ್ ಮಾಡೋದು ನನಗೆ. ಸೊ ಆ್ಯಂಡ್ ಬಂದ ತಕ್ಷಣ ನಮಗೆ ಕೂದಲೆಲ್ಲ ಬಿಡಿಸ್ತಾರೆ ಕ್ಲೀನಾಗಿ, ಆ್ಯಂಡ್ ಜೊತೆಗೆ ಹೇರ್ ವಾಶ್ ಮಾಡ್ತಾರೆ. ಸೊ ಹೇರ್ ವಾಶ್ ಮಾಡಿದ್ಮೇಲೆ ನಮಗೆ ಎಷ್ಟು ಲೆಂತ್ ಬೇಕು, ಯಾವ ಥರ ಬೇಕು ಅಂತ ಅವರು ಕ್ಲೀನಾಗಿ ಕೇಳ್ಕೊತಾರೆ. ಒಂದು ಹೇರ್ ಕಟ್ ಮಾಡಬೇಕು ಅಂತಂದರೆ 3 ಜನ ಬರ್ತಾರೆ. ಸೊ ಫಸ್ಟ್ ಕ್ಲೀನ್ ಮಾಡೋದಕ್ಕೆ ಒಬ್ಬ ಹುಡುಗ ಇರ್ತಾರೆ, ಆಮೇಲೆ ಕೂದಲನ್ನ ವಾಶ್ ಮಾಡೋಕ್ಕೆ ಒಬ್ಬ ಹುಡುಗ. ಸೊ ಈಗ ಒಬ್ಬ ಹುಡುಗ ಹೇರ್ ಕಟ್ ಮಾಡೋಕ್ಕೆ ಬಂದಿದ್ದಾನೆ. ಬಟ್ ಬ್ಯೂಟಿಫುಲ್ ಗೊತ್ತಾ, ನಮಗೆ ಹೇಗೆ ಬೇಕು, ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಅದೇ ಥರನೇ ಮಾಡ್ತಾರೆ ಇಲ್ಲಿರೋ ಹುಡುಗರು. ಯಾರೂ ಕೂಡ ಇಂಪೇಷನ್ಸಾಗಿ ಒಂದು ಸಲ ಕೂಡ ರಿಯಾಕ್ಟ್ ಮಾಡೋದಿಲ್ಲ. ಸೊ ನನಗೆ ಅದಕ್ಕೆ ಇಲ್ಲಿ ಪೆರಿಮೀಟರ್ ತುಂಬ ಇಷ್ಟ ಆಗುತ್ತೆ. ನಮ್ಮ ಏರಿಯಾಲಿ ಪೆರಿಮೀಟರು ಹನುಮನ್ ನಗರ. ಆ್ಯಂಡ್ ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ನನಗೆ ಎಕ್ಸಾಕ್ಟ್ ಹೇಗೆ ಬೇಕೇ ಬೇಕು ಅಂತ ನಾನು ಹೇಳಿದ್ದೆ, ಅದೇ ಥರ ಮಾಡಿಸ್ತೀನಿ. ಲಾಂಗ್ ಹೇರ್ ಶಾರ್ಟ್ ಹೇರ್ ಆಗೋಯ್ತು, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ನನಗೆ ಲಾಂಗ್ ಹೇರ್ನ ಮೇಂಟೈನ್ ಮಾಡೋದು. ನಾವು ಇಟ್ಸ್ ಶಾರ್ಟ್ ಹೇಗೆ ಕಳಿಸ್ತಾ ಇದೆ. ಸೊ ಆ್ಯಕ್ಚುಲಿ ಯಾರೋ ಕೇಳಿದ್ರು ನೀವು ಯಾವ ಹೇರ್ ಕಟ್ ಮಾಡಿಸೋದು ಅಂತ ನನ್ನ ಬ್ಲಾಗಲ್ಲಿ. ನಂದು ಬಂದು ಕರ್ಲಿ ಹೇರ್ ಆಗಿರೋದ್ರಿಂದ, ಕರ್ಲಿ ಅಂತಂದರೆ ಬೇಬಿ ಹೇರ್ ನಂದು. ಸೊ ಹಾಗಾಗಿರೋದ್ರಿಂದ ನಾನು ಮಾಡಿಸೋದು ಯಾವಾಗಲೂ ಸ್ಟ್ರೈಟ್ ವಿತ್ ಸ್ಟೆಪ್ ಮಾಡಿಸ್ತೀನಿ. ಸೊ ಹಾಗಾಗಿರೋದ್ರಿಂದ ಈ ಥರ ಬಂದಿದೆ ನನ್ನ ಕೂದಲು. ಎಸ್, ಫುಲ್ ಚೆಸ್ಟ್ ತನಕ ಕೆಳಗೆ ತನಕ ಬರ್ತಿತ್ತು. ಸೊ ಈಗ ಕಂಪ್ಲೀಟ್ ಶಾರ್ಟ್ ಹೇರ್ ಆಗೋಗಿದೆ. ಸೊ ಹೇಗೆ ಅನ್ನಿಸ್ತಾ ಇದೆ ನನ್ನ ಹೇರ್ ಕಟ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಸ್, ನನ್ನ ಹಸ್ಬೆಂಡಿಗೆ ತೋರಿಸ್ಬೇಕು ಹೇಗಿದೆ ಅಂತ, ಬಿಕಾಸ್ ನಾನು ಇಷ್ಟು ಶಾರ್ಟ್ ಮಾಡಿಸ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಇದಕ್ಕಿಂತ ಶಾರ್ಟ್ ಹಿಂದಿನ ವರ್ಷ ಮಾಡಿಸಿದ್ದೆ ನಾನು. ಬಟ್ ಈ ವರ್ಷ ನಾನು ತಿರ್ಗಾ ಶಾರ್ಟ್ ಮಾಡಿಸ್ತೀನಿ ಅನ್ನೋದು ಅವ್ರಿಗೆ ಐಡಿಯಾ ಇಲ್ಲ. ನೋಡೋಣ ಅವರ ಒಂದು ಏನು ಹೇಳ್ತಾರೆ, ನೋಡೋದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದನ್ನು ಕೂಡ ನೋಡ್ಕೊಂಬರೋಣ. ಎಷ್ಟು ಶಾರ್ಟ್ ಮಾಡಿಸಿದ್ದೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಶಿಲ್ಪಾ, ಹ್ಯಾಪಿ ಬರ್ಡೇ ಟು ಯು. ಹೋಗು. May God bless you. Thank you. May God bless you. May Achintya kiss you. Happy birthday to you. 1, 2, 3. Yay, babies. Yay, happy birthday Shilpa. Nama, happy birthday Shilps. Thank you so much. Nanga eat ಬೇಕು. ಅದಾ ನಿನ್ನ ಮಮ್ಮ ನಿಂದ ಶಿಲ್ಪ್ಸ್. ನಿಶ್ಚಲ್ ನೀನು ತಗೊಂಡು ಅಮ್ಮಂಗೆ ತಿನ್ನಿಸ್ಬೇಕು. ನಿಶ್ಚಲ್ ನೀನು ಅಮ್ಮ ನಂಗೆ ತಿನ್ನಿಸ್ಲಿ, ಆಮೇಲೆ ನಾನು ಅಮ್ಮಂಗೆ ತಿನ್ನಿಸ್ಲಿ. ಫಸ್ಟ್ ಅಮ್ಮನಿಗೆ ತಿನ್ನಿಸ್ಬೇಕು ನೀವು. ನಂಗೆ ಚಿಕ್ಕದು ಇದು ತಿನ್ನಿಸ್ತೀನಿ, ಅದು ತಿನ್ನಿಸ್ತೀನಿ, ನೀನು ತಿನ್ನು. ಥ್ಯಾಂಕ್ ಯು ಮಮ್ಮ ಅನ್ನು. ಥ್ಯಾಂಕ್ ಯು ಮಾ. ಮುದ್ದು ಮಾಡು. ಮುದ್ದು ಮಾಡು ಬೇಬಿ. ಅಮ್ಮಗೆ ಸರ್ಪ್ರೈಸ್ ಕೊಡ್ತಾ ಬೇಬಿ. ದೊಡ್ಡದು ಬೇಕು. ಇದು ಬೇಬಿ ಚಿಕ್ಕದು.
ಬೇಬಿ ಚಿಕ್ಕ ಹಾರ್ಟ್ ಕೊಡಿ. ಇದು ದೊಡ್ಡ ಹಾರ್ಟ್. ನಿಶಿಗೆ It's for you. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. Heart. ಎಸ್ ದಟ್ ವಾಸ್ ಮೈ ಹಸ್ಬೆಂಡ್ಸ್ ರಿಯಾಕ್ಷನ್. ತುಂಬಾ ಇಷ್ಟ ಆಯಿತು ಅವ್ರಿಗೆ ನನ್ನ ಹೇರ್ ಕಟ್ಟು. ಆ್ಯಂಡ್ ಅವತ್ತು ರಾತ್ರಿ 31st ನೈಟ್ ಅಲ್ವಾ, ಸೊ January 1st ನನ್ನ ಬರ್ಡೇ ಆಗಿರೋದ್ರಿಂದ ನನಗೆ ನನ್ನ ಮಕ್ಕಳು 12 ಗಂಟೆವರೆಗೂ ಎದ್ದಿದ್ದು ನನಗೆ ವಿಶ್ ಮಾಡಿದ್ರು, ಹಸ್ಬೆಂಡು ನನ್ನ ಮಕ್ಕಳು. ಸೊ ಇನ್ನು ನಾನು ಪಾಯಸ ಮಾಡಿದ್ದೆ, ಗೋಧಿ ಪಾಯಸ ಮಾಡಿದ್ದೆ, ನನ್ನ ತಂಗಿ ಬಾಸುಂದಿ ಕಳಿಸಿದ್ಲು, ಆ್ಯಂಡ್ ಜೊತೆಗೆ ನಮ್ಮಮ್ಮ ಜಾಮೂನ್ ಕಳಿಸಿದ್ರು. ನನಗೇನೇನು ಫೇವ್ರೇಟು ಅದನ್ನೆಲ್ಲ ಕಳಿಸಿದ್ರು. ಆ್ಯಂಡ್ ಅಚಿಂತ್ಯನ್ಗೆ ಸೇಮ್ ಡೇ ಯಾಕೋ ಹುಷಾರಿರಲಿಲ್ಲ. ಮಧ್ಯಾಹ್ನ ನಾ ಹೇರ್ ಕಟ್ ಮುಗಿಸ್ಕೊಂಡು ಬಂದ ತಕ್ಷಣ ಹುಷಾರಿಲ್ಲ, ಅವನಿಗೆ ಜ್ವರ ಸ್ಟಾರ್ಟ್ ಆಗಿದೆ ಅಂತ ಕೂಡ ಅಂದಿದ್ರು. ಸೊ ನಾನು ಪ್ಲ್ಯಾನ್ ಮಾಡಿದ್ದೆ ಎಲ್ಲೂ ಹೋಗೋದು ಬೇಡ, ಮನೇಲೇ ಇರೋಣ ಇವತ್ತು ಅಂತ. ಬಟ್ ಸಡನ್ ಪ್ಲ್ಯಾನ್ 7:30 ನೈಟು, ಈವ್ನಿಂಗು ಸಂತೋಷು ಇಲ್ಲ, ಪ್ಯಾಟಿಯೋಸಲ್ಲಿ ನಾನು ಬುಕ್ ಮಾಡಿಬಿಟ್ಟಿದ್ದೀನಿ, ಸೊ ಹೋಗೋಣ ಅಂತ ಅಂದರು. ಸೊ ಮಕ್ಕಳು ಅಚಿಂತ್ಯನ ಅಷ್ಟೊತ್ತಿಗೆ ಸ್ವಲ್ಪ ರೆಡಿ ಮಾಡಿದ್ವಿ ನಾವು. ಸೊ ಅವ್ನು ಅಳದೇ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಫೋನ್ ಕೊಟ್ಟಿದ್ದೆ. ಆ್ಯಂಡ್ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಸೊ ನಾನು ಗ್ರೀನ್ ಕಲರ್ ಫ್ರಾಕ್ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್, ಈ ಸಲ ನಾನು ಶಾಪಿಂಗ್ ಮಾಡಿರೋದೇ ಬರ್ಡೇಗೆ ಕಡಿಮೆ ಅಂತ ಹೇಳ್ಬೋದು. ಈ ಸಲ ನಮ್ದು ಏನೂ ಜಾಸ್ತಿ ಪ್ಲ್ಯಾನ್ಸ್ ಇರಲಿಲ್ಲ. ಪ್ರತಿ ಬರ್ಡೇಗಳು ಆ್ಯನಿವರ್ಸರಿ ಎಲ್ಲ ನಾವು ಸ್ವಲ್ಪ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಈ ಸಲ ಏನಂದರೆ ಏನೂ ಪ್ಲ್ಯಾನ್ ಮಾಡಿಲ್ಲ. ನಾವು ಹೊಸ ಡ್ರೆಸ್ ತೊಗೊಳ್ಳೋಕ್ಕೆ ಹೋಗಲಿಲ್ಲ ನಾನು. ಸೊ ಗಿಫ್ಟ್ಸು ಕೂಡ ಪ್ಲ್ಯಾನ್ ಮಾಡಲಿಲ್ಲ, ಏನೂ ಇಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು, ಇಲ್ಲಿ ಸಮೋಸ ಸೂಪ್ ಕುಡಿದ್ವಿ, ಆ್ಯಂಡ್ ಜೊತೆಗೆ ಕಾರ್ನ್ ಸೂಪು. ನನ್ನ ಮಗ ನಿಶ್ಚಲ್ ಸೂಶಿ ತಿನ್ನಬೇಕು ಅಂತ ಸೂಶಿ ತಿಂತಿದ್ದ. ಆ್ಯಂಡ್ ಇದು ಬೇಬಿಕಾರ್ನ್ ಮಂಚೂರಿ. ನಿಶ್ಚಲ್ಗೆ ಸೂಶಿ ತಿನ್ನಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅವನು ಈಗ ಸ್ವಲ್ಪ ಈ ಜಾಪನೀಸು, ಕೊರಿಯನ್ನು ಈ ಥರ ಫುಡ್ ತಿನ್ನೋಕ್ಕೆ ಶುರು ಮಾಡ್ಕೊಳ್ತಾ ಇದ್ದಾನೆ. ಯಾಕೆ ಏನು ಗೊತ್ತಿಲ್ಲ, ಎಲ್ಲೆಲ್ಲಿಂದ ಕಲ್ತ್ಕೊಳ್ತಾನೋ ಗೊತ್ತಿಲ್ಲ. ಆ್ಯಂಡ್ ಪನ್ನೀರ್ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಸಂತೋಷ್ ಇಷ್ಟಪಟ್ಟು ತಿಂತಾರೆ, ನಾನು ತಿನ್ನಲ್ಲ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಇಟ್ಸ್ ಜಸ್ಟ್ ಲೈಕ್ ಎ ಕಟ್ಲೆಟ್ ಅಂತ ಹೇಳ್ಬೋದು, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಚಿಂತ್ಯನ್ಗೆ ಪಿಜ್ಜಾ ಬೇಕಾಗಿತ್ತು. ಸೊ ಮಾರ್ಗ್ರಿಟಾ ಪಿಜ್ಜಾ, ಫೈನಲಿ ಬಿರಿಯಾನಿ. ಸೊ ಇಷ್ಟು ತಿನ್ನೋ ಅಷ್ಟರಲ್ಲೇ ಸುಸ್ತಾಗ್ಬಿಟ್ಟಿತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಈಗ ತುಂಬ ಚೆನ್ನಾಗಿದೆ. ನಮಗೆ ಬೌಲ್ಸ್ ಕೊಡೋದಿರಬಹುದು, ಟಿಶ್ಯೂಸ್ ಕೊಡೋದು, ಆ ಥರ ಎಲ್ಲ ಇದು ಬಿಸಿನೀರಲ್ಲಿ ಅದ್ಬಿಟ್ಟು ಟಿಶ್ಯೂ ನಮಗೆ ಕೊಟ್ಬಿಡ್ತಾರೆ, ಆರಾಮಾಗಿರುತ್ತೆ ಅಂತ. ಅದೆಲ್ಲ ಮುಗಿಸ್ಕೊಂಡ ನಂತರ ನಾವು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ವಿ, ನೋಡ್ತಾ ಇರಬಹುದು. ಸೊ ನೆಕ್ಸ್ಟ್ ಮನೆಗೆ ಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಸೊ ಅಲ್ಲಿಂದ ಬರ್ಡೇ ಆಗಿದ್ದರಿಂದ ಅಮ್ಮನ ಮನೆಗೆ ಹೋಗೋಕ್ಕೆ ಆಗೇ ಇರಲಿಲ್ಲ ನನಗೆ ಬೆಳಗ್ಗೆಯಿಂದ. ಸೊ ಅಮ್ಮ ನನಗೋಸ್ಕರ ಜಾಮೂನ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ರು. ಸೊ ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಮ್ಮನ ಮನೆಗೆ ಒಳಗೆ ಹೋಗ್ತಾ ಇದ್ದೀನಿ ಈಗ. ಈಗ ಹೋಟ್ಲ್ ಮುಗಿಸ್ಕೊಂಡು ಅಮ್ಮ ಮನೆಗೆ ಬರ್ತಾಯಿದ್ದೆ. ಅಮ್ಮ ಬೆಳಗ್ಗೆಯಿಂದ ಫೋನ್ ಮಾಡಿದರು, ನನಗೋಸ್ಕರ ಸ್ವೀಟ್ ಮಾಡಿದ್ದೀನಿ ಅಂತ. ಸೊ ತೊಗೊಳಕ್ಕಾಗೇ ಇಲ್ಲ. ಸೊ ಈಗ ಇಟ್ಸ್ ಆಲ್ರೆಡಿ 10:15 ಏನೋ ಆಗಿದೆ ಅನಿಸುತ್ತೆ. ಸರ್ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಹೋಗಿ ಇಸ್ಕೊಂಡು ಹೋಗೋದಷ್ಟೇ. 5 ಮಿನಿಟ್ಸ್ ಅಮ್ಮ ವೇಟ್ ಮಾಡ್ತದೆ. ಅಪ್ಪ ಇವತ್ತು ಇನ್ನೂ ಬಂದಿಲ್ಲ. ನೋಡೋಣ. ರೆಡಿ ಮಾಡಿಟ್ಟಿದ್ಯಾ? ಇದಾ ಸಪೋಟ ಅದರೊಳಗಿದೆ. ಸೊ ಹೋಪ್ ಎಲ್ಲರೂ ಕೂಡ ನ್ಯೂ ಇಯರ್ನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ನಾನು ನ್ಯೂ ಇಯರ್ ಬರ್ಡೇ ಆಗಿದ್ದಕ್ಕೆ ಸೊ ಪ್ರತಿ ವರ್ಷ ಕೂಡ ನಾನು ಎಂಜಾಯ್ ಮಾಡ್ತೀನಿ ಈ ದಿನ ಸ್ಪೆಷಲಿ. ಆ್ಯಂಡ್ ಎಸ್, ಮೊಮ್ಮಕ್ಕಳ ಮೇಲೆ ಬಂದಿಲ್ಲ ಅಂತ ನಾವು ಅಮ್ಮ ಕೆಳಗಡೆ ಮೀಟ್ ಮಾಡೋಕ್ಕೆ ಬಂದರು ಮೊಮ್ಮಕ್ಕಳನ್ನ. ಆ್ಯಂಡ್ ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಇಲ್ಲಿ ನನಗೆ ಸ್ವೀಟ್ಸು, ತರಕಾರಿ ಏನೇನೋ. ಬಾಯ್.